ಪೋಸಿಂಗ್ ಆಗ್ತಾ ಇದೆ. ಹೆವಿ ಹೆವಿ ಜೋಶ್ ಜೋಶ್ ಅಡಿಪುಡಿ ಫುಲ್ ಮಾಸ್. स्पून देता हूँ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ಅಲ್ಲೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ದೆ. ಸೊ ಇವತ್ತು ಎಕ್ಸಾಕ್ಟ್ಲಿ ಆ ಫಂಕ್ಷನ್ ನಡೀತಾ ಇದೆ. ನಾವು ಬೆಂಗಳೂರಿಗೆ ರೀಚ್ ಆಗಿ ಅಲ್ಲಿ ನಾವು ನೆಕ್ಸ್ಟ್ ಡೇ ಡಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಇನ್ನೇನ್ ಆನ್ ಸ್ಟೇಜ್ ರೆಡಿ ಆದ್ವಿ. ನನ್ನ ತಮ್ಮನ್ ವೆಡ್ಡಿಂಗ್ ಅಲ್ಲಿ ಫಸ್ಟ್ ಈವೆಂಟ್ ಬಂದು ಸಂಗೀತ್ ಇತ್ತು. ಹಾಗಾಗಿ ಎಲ್ಲಾರು ಅಲ್ಲಿ 11 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಹೋಗ್ಬಿಟ್ವಿ. ಇನ್ನೇನು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್, ಇನ್ನು ಅದಾದ್ಮೇಲೆ ಒಂದೊಂದೇ ಶಾಸ್ತ್ರಗಳು ಸ್ಟಾರ್ಟ್ ಆಯ್ತು. ಇದೊಂಥರ ಬೆಂಗಳೂರು ಮಂಗಳೂರು ಶಾಸ್ತ್ರ ಅಂತಲೂ ಹೇಳ್ಬೋದು. ಯಾಕಂದ್ರೆ ನಮ್ಮ ಮಂಗಳೂರ್ ಕಡೆ ಮೆಹಂದಿ ಶಾಸ್ತ್ರ ಅಂತಾರೆ, ಹಾಗೆ ಬೆಂಗಳೂರು ಕಡೆ ಸಂಗೀತ್ ಅಂತಾರೆ. ಇನ್ನು ಬೆಂಗಳೂರು ಮಂಗಳೂರು ಕಂಬೈನ್ ಆಗ್ಬಿಟ್ಟು ಈ ಫಂಕ್ಷನ್ ನ ಈಗ ಮಾಡ್ತಾ ಇದೀವಿ. ನಮ್ಮಪ್ಪನ ಫ್ಯಾಮಿಲಿ ಇಲ್ಲಂತೂ ನಾವು 4 ಜನ ಹುಡುಗಿರು ಅಷ್ಟೇ. ಸೊ ಹಾಗಾಗಿ ಇಲ್ಲಿ ನಾವು 4 ಜನ ಸೇರ್ಕೊಂಡು ಏನೇನೋ ಡಿಸ್ಕಷನ್ ಮಾಡ್ಕೊಂಡು ಎಲ್ಲಾ ಅರೇಂಜ್ಮೆಂಟ್ ನ ಮಾಡ್ತಾ ಇದೀವಿ. ಇನ್ನು ನಮ್ಮ ಮಂಗಳೂರ್ ಕಡೆ ಈ ತರ ಮೆಹಂದಿ ಟ್ಯೂಬ್ ನ ವೀಳ್ಯದೆಲೆ ಮೇಲೆ ಅಲಂಕಾರ ಮಾಡಿ ಒಂದ್ ಕಡೆ ಇಟ್ಕೋತಾರೆ, ಇನ್ನೊಂದ್ ಕಡೆ ಶಾಸ್ತ್ರಕ್ಕೋಸ್ಕರ ರುಬ್ಬಿರೋ ಮೆಹಂದಿ ಎಲೆನೂ ಇಟ್ಕೋತಾರೆ. ಆದ್ರೆ ಇದು ಬೆಂಗಳೂರು ಆಗಿರೋದ್ರಿಂದ ಇಲ್ಲಿ ಮೆಹಂದಿ ಎಲೆ ಸಿಗಲ್ವಲ್ಲ, ಸೊ ಹಾಗಾಗಿ ಅದನ್ನೊಂದು ಕ್ವಿಟ್ ಮಾಡ್ತಾ ಇದೀವಿ. ಇನ್ನು ನಮ್ ಕಸಿನ್ಸ್ ಅಂತೂ ಫೋಟೋ ತೆಗಿಯೋದ್ರಲ್ಲೇ ಬಿಸಿ ಇದ್ರೆ, ಇನ್ನು ನಾವು ಒಂದೊಂದು ಪೋಸ್ ಕೊಡೋಣ ಅಂತ ಹೇಳಿ ಮಿಡ್ಲ್ ಅಲ್ಲಿ ಸೇರ್ಕೋತಾ ಇದ್ವಿ. ನನ್ ಕಸಿನ್ಸ್ ಗ್ಯಾಂಗ್ ಅಂತೂ ಶಾಸ್ತ್ರ ಎಲ್ಲ ಯಾವಾಗ ನಡೆಯುತ್ತೋ, ಯಾವಾಗ ಫನ್ ಮಾಡ್ತೀವೋ ಅಂತ ಕಾಯ್ತಾ ಇದ್ರು. ಇನ್ನೇನು ನಾವ್ ಕಾಯ್ತಿದ್ದಿದ್ ಸಂದರ್ಭ ಬಂದೇ ಬಿಟ್ಟು ನೋಡಿ. ಒಬ್ರು ದೀಪ ಇಟ್ಕೊ ಬಂದ್ರೆ ಇನ್ನೊಬ್ರು ಅರ್ಶಿನ ಕುಂಕುಮ, ಅದೇ ಇನ್ನು ಅಲಂಕಾರ ಮಾಡಿರೋ ಮೆಹಂದಿ ಟ್ಯೂಬು ಈ ತರ. ಮತ್ತೆ ಹುಡುಗನ್ ಜೊತೆಗೆ ಎಲ್ಲಾರು ಬಂದು ನಮ್ ಹುಡುಗನ್ನ ರಾಜನ್ ತರ ಸೀಟ್ ಮೇಲೆ ಕೂರ್ಸಿ ಅವನ್ ಕೈಗೆ 2 ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ ಶಾಸ್ತ್ರ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ರು. ನಾವು ಈ ಸಂಗೀತಕ್ಕೋಸ್ಕರ ತಿಂಗ್ಳುಗಟ್ಲೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಈ ತರ ಫನ್ ಮಾಡ್ಬೇಕು, ಆ ತರ ಫನ್ ಮಾಡ್ಬೇಕು, ಡಾನ್ಸ್ ಮಾಡ್ಬೇಕು, ಈ ತರ ಎಲ್ಲ ಅನ್ಕೋತಾ ಇದ್ವಿ. ಸೊ ಹಾಗೇನೆ ಯಾವ ಮೂಮೆಂಟು ಮಿಸ್ ಮಾಡ್ದಂಗೆ ಪ್ರತಿ ಒಂದ್ ಕ್ಷಣನೂ ಎಂಜಾಯ್ ಮಾಡಿದ್ವಿ. ಪ್ರತಿ ಒಂದ್ ಫ್ಯಾಮಿಲಿಯಲ್ಲೂ ಕಸಿನ್ಸ್ ಸೇರ್ತಾರೆ ಅಂದ್ರೆ ಅದಕ್ಕಿಂತ ಖುಷಿಯಾಗಿರೋದು ಯಾವ್ದು ಇಲ್ಲ. ಯಾಕಂದ್ರೆ ಅಲ್ಲಂತೂ ಲಾಟ್ಸ್ ಆಫ್ ಫನ್ ಇರುತ್ತೆ. ಇನ್ನು ಒಬ್ಬೊಬ್ರೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಅವನ್ ಜೊತೆ ಕೂತ್ಕೊಂಡು ಫೋಟೋ ತಗೋತಾ ಇದ್ರು. ಸೊ ಹಾಗಾಗಿ ನಾನು ಮತ್ತೆ ನನ್ ಗಂಡ ಮಗಳ ಜೊತೆಗೆ ಹೋಗಿ ನಾವು ಒಂದ್ ಹಾಗೆ ಫೋಟೋ ತಗೊಂಡ್ವಿ. ಹುಡುಗನ ಬಗ್ಗೆ ಹಾಗೂ ಹುಡುಗನ ಫ್ಯಾಮಿಲಿ ಬಗ್ಗೆ ದೀಕ್ಷಾ ಅವ್ರು ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಕಲರ್ಫುಲ್ ಆಗಿ ಬಂದಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ಜಡ್ಜಸ್ ರಿಕ್ವೆಸ್ಟ್ ಡಿಕ್ಲೈನ್ ಆಗಿದೆ, ಯಾರು ಜಡ್ಜಸ್ ಇಲ್ಲ, ಎಲ್ಲ ಆಡಿಯನ್ಸ್ ಜಡ್ಜಸ್ ಅಲ್ವಾ? ಜಡ್ಜಸ್ ಯಾರು ಇಲ್ಲ. ನೋ ವೋಟಿಂಗ್, ನೋ ವೋಟಿಂಗ್. ಹುಡುಗನ ಮನೆಯವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಇನ್ನೇನು ಮೆಹಂದಿ ಶಾಸ್ತ್ರ ಎಲ್ಲ ನಡೀತು. ನೆಕ್ಸ್ಟ್ ಗೆ ಸಂಗೀತ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೇ ಬಿಡ್ತು.
ಇನ್ನು ಗಂಡ್ ಕಡೆ ಹೆಣ್ ಕಡೆ ಅನ್ನೋದೆಲ್ಲ ಇದ್ದೇ ಇರುತ್ತಲ್ವಾ. ಸೊ ಇಲ್ಲಿ ಟಾಸ್ ಹಾಕ್ದಾಗ ಫಸ್ಟ್ ಯಾರ್ ಚೂಸ್ ಮಾಡ್ಬೇಕು ಅಂತ ಇದ್ದಾಗ ನಮ್ಮ ಗಂಡಿನ ಕಡೆಗೆನೆ ಫಸ್ಟ್ ಆಯ್ತು. ನಾವು ಇರ್ಲಿ ಅಂತ ಹೇಳ್ಬಿಟ್ಟು ಹೆಣ್ಣಿನ ಕಡೆಗೆ ಬಿಟ್ಕೊಟ್ವಿ. ಇನ್ನು ಅವ್ರದೊಂದು ಪರ್ಫಾರ್ಮೆನ್ಸ್ ಆದ್ಮೇಲೆ ನಮ್ ಕಡೆದು ಪರ್ಫಾರ್ಮೆನ್ಸ್. ಅಂದ್ರೆ ಒಂದ್ಸಲ ಅವ್ರು ಡಾನ್ಸ್ ಮಾಡಿದ್ರೆ ಇನ್ನೊಂದ್ಸಲ ನಾವು, ಹಿಂಗೆ ಎರಡ್ ಕಡೆಯವ್ರು ಡಾನ್ಸ್ ಮಾಡಿದ್ದೇ ಮಾಡಿದ್ದು. ನಮ್ ಡಾನ್ಸ್ ಜೊತೆಗೆ ಹುಡ್ಗ ಹುಡ್ಗಿ ಡಾನ್ಸ್ ಕೂಡ ಇತ್ತು. ನನ್ಗಂತೂ ಇಲ್ಲಿ ಯಾವ ವಿಡಿಯೋನು ಡೈರೆಕ್ಟ್ ಆಗಿ ಪ್ಲೇ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕಾಪಿರೈಟ್ ಕ್ಲೈಮ್ ಆಗೋದ್ರಿಂದ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ವಾಯ್ಸ್ ನ ಕೊಡ್ತಾ ಇಲ್ಲ. ಹೀಗೆ ಸಂಗೀತ್ ಪ್ರೋಗ್ರಾಮ್ ಎಲ್ಲ ಆಯ್ತು, ನಮ್ ಡಾನ್ಸ್ ಪರ್ಫಾರ್ಮೆನ್ಸು ಆಯ್ತು. ಇನ್ನು ನೆಕ್ಸ್ಟ್ ಏನಿದ್ರು ಬ್ಯಾಟಿಂಗ್ ಅಲ್ವಾ. ಸೊ ಎಲ್ಲಾರು ಮಧ್ಯಾಹ್ನ ಊಟಕ್ಕೆ ಅಂತ ಕೂತ್ವಿ. ಊಟ ಅಂತೂ ಒಂದೊಂದೇ ವೆರೈಟಿ ಜೊತೆ ಸೂಪರ್ ಆಗಿತ್ತು. ಪ್ರತಿ ದಿವ್ಸನೂ ಒಂದೊಂದ್ ತರ ವೆರೈಟಿ ಊಟ ಇಲ್ಲಿ ನಮಗ್ ಸಿಕ್ಕಿತ್ತು. ಫಂಕ್ಷನ್ ಅಂದ್ರೆ ಮೇನ್ ಅಟ್ರಾಕ್ಷನ್ ಊಟನೇ ಅಲ್ವಾ. ಅಲ್ಲಿ ಊಟ ಚೆನ್ನಾಗಿದ್ರೆ ಸಾಕು, ಅಯ್ಯೋ ಫಂಕ್ಷನ್ ಎಷ್ಟ್ ಚೆನ್ನಾಗಾಯ್ತಪ್ಪ ಅಂತ ಎಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಎರಡ್ ಕಡೆ ಫ್ಯಾಮಿಲಿನೂ ಸೇರ್ಕೊಂಡು ಎಲ್ಲಾರು ಊಟ ಮಾಡ್ಕೊಂಡ್ ಆದ್ಮೇಲೆ ಇನ್ನ ಹುಡ್ಗ ಹುಡ್ಗಿನೂ ಹಶ್ವಾಗುತ್ತಲ್ಲ. ಸೊ ಅವ್ರುನು ಊಟ ಮಾಡ್ಕೊಂಡ್ರು. ಅದಾದ್ಮೇಲೆ ಇನ್ನು ಮಿಕ್ಕಿರೋ ಫಂಕ್ಷನ್ ನ ಮತ್ತೆ ಹಾಗೆ ಕಂಟಿನ್ಯೂ ಮಾಡಿದ್ರು. ಈ ಕಡೆ ಒಂದ್ ಕಡೆ ಡಾನ್ಸ್ ಆಗ್ತಾ ಇದ್ರೆ ಇನ್ನು ಕೆಲವರು ಮೆಹಂದಿ ಇಡಿಸ್ಕೊಳ್ಳೋರು ಇಡಿಸ್ಕೊತಾ ಇದ್ರು. ಹುಡುಗನ್ ಅಮ್ಮ ನೋಡಿ ಯಾವ ತರ ಮಿಂಚ್ತಾ ಇದ್ದಾರೆ, ಫುಲ್ ಜೋಶಲ್ಲಿ ಮೆಹಂದಿ ಹಾಕಿಸ್ತಾ ಇದ್ದಾರೆ. ಇನ್ನು ಸಂಗೀತ ಎಲ್ಲ ಮುಗಿಸ್ಕೊಂಡು ಮನೆಗ್ ಹೊರಟ್ವಿ. ಮನೆಗ್ ಬಂದಿದ ತಕ್ಷಣ ಮಕ್ಳು ಆಟ ಆಡಿಸ್ಬೇಕಲ್ವಾ. ಸೊ ಹಾಗಾಗಿ ಅಲ್ಲೇ ಹೊರಗಡೆ ಚಿಕ್ಕದಾಗಿ ಪ್ಲೇ ಸ್ಟೇಷನ್ ಇತ್ತು. ಇನ್ನು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೂ ಆಟ ಆಡ್ಕೋಬಹುದು. ಹಾಗಾಗಿ ಯಾವ್ದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯ್ತು ನೋಡಿ ಮೇನ್ ಇವೆಂಟ್. ಎಲ್ಲಾರು ಆಂಟಿ ಮನೆಯಿಂದ ಗಂಟು ಮೂಟೆ ಎಲ್ಲ ಕಟ್ಕೊಂಡು ಇವತ್ತು ನಾವು ರೆಸಾರ್ಟಿಗೆ ಹೊರಡ್ತಾ ಇದೀವಿ. ಆಕ್ಚುಲಿ ನನ್ನ ತಮ್ಮನ್ ಮದ್ವೆ ಎಲ್ಲ ಇರೋದು ರೆಸಾರ್ಟ್ ಅಲ್ಲೇ. ಸೊ ಅದಕ್ಕೋಸ್ಕರ ಈ ಸಂಗೀತ್ ಪ್ರೋಗ್ರಾಮ್ ನ ಒಂದ್ ದಿವ್ಸ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ರೆಸಾರ್ಟಿಗೆ ಹೊರಡ್ತಾ ಇದೀವಿ. ರೆಸಾರ್ಟಿಗಂತೂ ಮುಂಚಿನ ದಿವ್ಸನೇ ಹೋಗಿ ಅದ್ರ ನೆಕ್ಸ್ಟ್ ಡೇ ಮದ್ವೆ ಇತ್ತು. ಸೊ ನಮ್ ಹುಡ್ಗ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೊರಟಿದ್ದ. ಮದ್ವೆ ಮನೆ ಅಂದ್ರೆ ಸ್ವಲ್ಪ ಫನ್ ಮೂಮೆಂಟು ಇರುತ್ತಲ್ಲ. ಸೊ ಇಲ್ಲಿ ಮದುಮಗನ್ ಅಪ್ಪ ನೋಡಿ ಯಾವ ತರ ಗಾಳಿ ಹೊಡಿತಾ ಇದ್ದಾರೆ. ಇನ್ನು ರೆಸಾರ್ಟಿಗೆ ಹೋಗಕ್ಕೆ ನಮ್ ಕಾರ್ಗಳಿತ್ತಲ್ವಾ. ಸೊ ಅವೆಲ್ಲ ನೀಟಾಗಿ ಅಲಂಕಾರ ಮಾಡ್ಕೊಂಡು ನಮ್ಮನ್ನ ಹೊತ್ತೊಯ್ಯಕ್ಕೆ ಕಾಯ್ತಾ ಕೂತಿತ್ತು. ಇನ್ನು ನಮ್ ಹುಡುಗರು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ರು. ಆದ್ರೂ ಪರವಾಗಿಲ್ಲ, ಏನೋ ಒಂಥರ ಚಂದ ಕಾಣ್ತಾ ಇದ್ರು. ಇನ್ನು ಹುಡ್ಗಿರ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಆಲ್ವೇಸ್ ಓವರ್ ಆಕ್ಟಿಂಗ್ ಬಿಡಿ. ಆದ್ರೂನು ಫಂಕ್ಷನ್ಸ್ ಅಲ್ಲಿ ಇವೆಲ್ಲ ಇರ್ಲೇಬೇಕು. ಇನ್ನು ನಮ್ಮ ಅತ್ತೆನೋ ಫುಲ್ ಕನ್ಫ್ಯೂಷನ್ ಮೈಂಡೆಡ್. ಎಷ್ಟೇ ಆದ್ರೂ ಮಗನ್ ಮದ್ವೆ ಅಲ್ವಾ, ಸ್ವಲ್ಪ ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಆಂಟಿ ಮತ್ತೆ ಅಂಕಲ್ ಫ್ಯಾಮಿಲಿ ಆಲ್ಮೋಸ್ಟ್ ಆಲ್ ಎಲ್ಲ ಊರಲ್ಲೇ ಇರೋದ್ರಿಂದ ಸೊ ಲಿಮಿಟೆಡ್ ಆಗಿ ಗೆಸ್ಟ್ ಗಳು ಇದ್ರು. ಇನ್ನು ಮಿಕ್ಕಿರೋರೆಲ್ಲ ಡೈರೆಕ್ಟ್ ಆಗಿ ರೆಸಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಒಂದು 4-5 ಕಾರಲ್ಲಿ ಹೊರಟ್ವಿ ಅಷ್ಟೇ. ಅದ್ರಲ್ಲಿ ಆಲ್ಮೋಸ್ಟ್ ಆಲ್ ನಾವೆಲ್ಲರೂ ಕಸಿನ್ಸೇ ಇದ್ವಿ. ಇನ್ನೇನು ಅವರೆಲ್ಲ ಹೊರಟಾಯ್ತು. ಇನ್ನು ಅವ್ರ ಹಿಂದೆ ನಾವು ಹಿಂಬಾಲಿಸ್ಕೊಂಡು ಹೋಗೋದೆ ಅಂತ ಹೇಳಿ ನಾನು ನನ್ ಗಂಡ ಮಾತಾಡ್ಕೊಂಡ್ ಬಂದ್ವಿ. ನಾವಂತೂ 4 ಜನನು ಬ್ಲ್ಯಾಕ್ ಕಲರ್ ಡ್ರೆಸ್ ನ ಮ್ಯಾಚಿಂಗ್ ಮಾಡ್ಕೊಂಡು ಹೊರಟಿದ್ವಿ. ಎಲ್ಲಾರ್ ಕಾರು ಹೆಂಗ್ ರೆಡಿ ಆಯ್ತು ಹಾಗೆ ನಮ್ಮನೆ ಕಾರುನು ಸೂಪರ್ ಆಗಿ ರೆಡಿ ಆಗಿತ್ತು. ಇನ್ನು ನಮ್ ವಿಕ್ಯಣ್ಣ ಒಂದ್ ಗಾಡಿನ ಓಡಿಸ್ಕೋತಾ ಇದ್ರ. ಸೊ ಹಾಗಾಗಿ ಇಲ್ಲಿ ಅತ್ಗೆ ನಾವು ಮನೆಯವ್ರು ಏನಿದೀವಿ ನೋಡಿ ಅಷ್ಟ್ ಜನ ನಮ್ ಕಾರಲ್ಲೇ ಹೊರಟ್ವಿ. ನನ್ ಪುಟಾಣಿನಂತೂ ನಮ್ಮ ಅಮ್ಮನ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದೆ. ಇನ್ನು ನಾವು ಹೊರಟಿರೋ ಡೆಸ್ಟಿನೇಷನ್ ಬಂದೇ ಬಿಡ್ತು. ಮದ್ವೆ ವೆನ್ಯೂ ಹತ್ರ ರೀಚ್ ಆಗಿದ್ದೆ ತಡ. ಅಲ್ಲಿನ ಫೋಟೋ ಶೂಟ್ ಅದು ಇದು ಅಂತ ಇದ್ದೇ ಇರುತ್ತಲ್ವಾ. ಸೊ ನಮಗ್ ವೆಲ್ಕಮ್ ಮಾಡಕ್ಕೋಸ್ಕರ ಎಲ್ಲಾರು ಕಾಯ್ತಾ ಇದ್ರು. ನಿಜ ಹೇಳ್ಬೇಕು ಅಂತ ಆದ್ರೆ ರೆಸಾರ್ಟ್ ಅಂತೂ ಸಖತ್ತಾಗಿತ್ತು. ಇದು ಓಪನ್ ಪ್ಲೇಸ್ ಅಲ್ಲಿ, ಅದು ಬೆಂಗಳೂರಲ್ಲಿ ಈ ತರ ರೆಸಾರ್ಟ್ ಅಲ್ಲಿ ಒಂದ್ ಮದ್ವೆ ಅಂದ್ರೆ ತುಂಬಾನೇ ಪೀಸ್ಫುಲ್ ಆಗಿ ಸೂಪರ್ ಆಗಿ ನಡೀತು. ನಾವು ಬಂದಿರೋದ್ರಲ್ಲಿ 1 by 1 ಒಂದ್ರ ಹಿಂದೆ ಒಂದು ಕಾರಲ್ಲಿ ಒಬ್ಬೊಬ್ರಾಗೆ ಎಂಟರ್ ಆದ್ವಿ. ನಾವಲ್ಲಿಗೆ ರೀಚ್ ಆಗ್ತಾ ಇದ್ದಾಗೆ ನಮ್ಮನ್ ವೆಲ್ಕಮ್ ಮಾಡಕ್ಕೋಸ್ಕರನೇ ಎಲ್ಲಾರು ಕಾಯ್ತಾ ಇದ್ರು. ರೆಸಾರ್ಟ್ ಅಲ್ಲಂತೂ ಎಂಟರ್ ಆಗ್ತಾ ಇದ್ದಾಗೆ ನಿಮಗೆ ಪಾರ್ಕಿಂಗ್ ಎಷ್ಟು ಬೇಕು ಅಷ್ಟು ಜಾಗನ ಬಿಟ್ಟು ಮತ್ತೆಲ್ಲ ಗ್ರೀನರಿನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಇನ್ನು ಇಲ್ಲಿ ಡೆಕೋರೇಷನ್ ಅಂತೂ ನಾವು ಬೇಕಾದಂಗೆ ಮಾಡಿಸ್ಕೋಬಹುದು. ಅಷ್ಟೊಂದ್ ಚೆನ್ನಾಗಿರೋ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಂದ್ರೆ ಇದೆ ಅಂತ ಅನ್ಸುತ್ತೆ. ಇನ್ನು ಒಳಗಡೆ ಬರ್ತಾ ಇದ್ದಾಗೆ ಚಿಕ್ಕದಾಗಿ ಪುಟಾಣಿ ಗಣೇಶನ ನೋಡ್ಬೋದು. ನಮ್ ಪುಟಾಣಿ ಗಣೇಶನ್ಗೆ ಎಲ್ಲಾರು ಕೈ ಮುಗ್ದು ಇನ್ನೇನ್ ಅಲ್ಲಿ ಇಳ್ಕೊಂಡು
ಅಲ್ಲಿ ಸುತ್ತಮುತ್ತ ಏನೇನಿದೆ ಹೇಗಿದೆ ಅಂತ ಎಲ್ಲಾರು ಒಂದ್ ರೌಂಡು ಚೆಕ್ ಮಾಡ್ತಾ ಇದ್ವಿ. ನಾವು ಎಲ್ಲಾರು ಸೇರ್ಕೊಂಡು ಹರಟೆ ಹೊಡ್ಕೊಂಡು ನಮ್ ಹುಡ್ಗ ಯಾವಾಗ ಇಳಿತಾನೆ ಅಂತ ಕಾಯ್ತಾ ಇದ್ವಿ. ಯಾಕಂದ್ರೆ ಅವನು ಇಳ್ದ್ಮೇಲೆ ಅಲ್ವಾ ನಮಗ್ ಸ್ವಲ್ಪ ಮರ್ಯಾದೆ. ಆದ್ರೆ ಈ ಫೋಟೋಗ್ರಾಫರ್ಸ್ ಅವನ್ನ ಇಳಿಯಕ್ ಬಿಡ್ತಾ ಇರ್ಲಿಲ್ಲ. ಅವನ್ಗೇನೋ ಸ್ಪೆಷಲ್ ಆಗಿ ವೆಲ್ಕಮಿಂಗ್ ಎಲ್ಲ ರೆಡಿ ಮಾಡಿದ್ರು. ಹುಡುಗನ್ನ ಖುದ್ದಾಗಿ ಹುಡುಗಿ ಮನೆಯವ್ರು ಬಂದು ಒಳಗಡೆ ಕರ್ಕೊಂಡಿದ್ದೆಲ್ಲ ಆದ್ಮೇಲೆ ಇನ್ನು ಹುಡುಗ ನಮ್ ಹುಡುಗಿ ಮುಖನ ನೋಡಂಗಿಲ್ಲ. ಯಾಕಂದ್ರೆ ಕೆಲವು ಶಾಸ್ತ್ರಗಳು ಅಂತ ಇರ್ತಾವ್ ನೋಡಿ. ಸೊ ಹಾಗಾಗಿ ಅವನ್ನ ಡೈರೆಕ್ಟ್ ಆಗಿ ರೆಸ್ಟ್ ರೂಮಿಗೆ ಕರ್ಕೊಂಡು ಹೋದ್ರು. ಅವನ್ ಜೊತೆಗೇನೆ ನಮಿಗೂ ಕೆಲವು ರೂಮ್ಸ್ ನ ಅರೇಂಜ್ ಮಾಡಿದ್ರು. ಸೊ ಹಾಗಾಗಿ ನಾವು ಒಂದೊಂದ್ ರೂಮ್ ಅಂತ ಸೇರ್ಕೊಂಡು ಅಲ್ಲಿ ಫಸ್ಟ್ ರೆಸ್ಟ್ ಮಾಡಕ್ಕೆ ಅಂತ ಹೋದ್ವಿ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಶಾಸ್ತ್ರಗಳು 1 by 1 ಶುರು ಆಗುತ್ತಲ್ಲ. ಸೊ ಹಾಗಾಗಿ ನಮ್ ಬ್ಯಾಗ್ ನ ಒಂದೊಂದ್ ಕಡೆ ಎಲ್ಲ ಸಪರೇಟ್ ಆಗಿ ಇಟ್ಟು ರೂಮ್ ಎಲ್ಲ ಹೇಗಿದೆ ಅಂತ ಸುಮ್ನೆ ಹಾಗೆ ಕ್ರಾಸ್ ಚೆಕ್ ಮಾಡ್ಕೊಂಡ್ ಬಂದ್ವಿ. ನಮ್ ಬ್ಯಾಗ್ಸ್ ನೆಲ್ಲ ರೂಮ್ ಅಲ್ಲಿ ಇಟ್ಟು ಎಲ್ಲ ಸೆಟ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ರೆಸಾರ್ಟ್ ಹಾಲ್ ಕಡೆಗ್ ಬಂದ್ವಿ. ನಮ್ ವೆಲ್ಕಮಿಂಗಿಗೋಸ್ಕರ ವೆಲ್ಕಮ್ ಡ್ರಿಂಕ್ ನ ರೆಡಿ ಮಾಡಿದ್ರು. ಅಂದ್ರೆ ಪಾನಕ ಇತ್ತು. ಇದೊಂಥರ ಸ್ಪೆಷಲ್ ಪಾನಕ. ಇನ್ನು ನನ್ ಪಾಪುನ ಒಬ್ರು ತಾತ ಎತ್ಕೊಂಡು ಮುದ್ ಮಾಡ್ತಾ ಇದ್ರು. ನಾವು ಅಷ್ಟ್ರಲ್ಲಿ ಸ್ವಲ್ಪ ರೆಸಾರ್ಟ್ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹಾಗೆ ಕಣ್ಣಾಡಿಸ್ತಾ ಹೋದ್ವಿ. ಆಕ್ಚುಲಿ ಈ ಪ್ಲೇಸ್ ಅಲ್ಲೇ ಮದ್ವೆಗೆಲ್ಲ ಅರೇಂಜ್ ಮಾಡಿದ್ರು. ಒಂದು ಹಾಲು ಶಾಸ್ತ್ರಕ್ಕಾದ್ರೆ ಇನ್ನೊಂದು ಓಪನ್ ಪ್ಲೇಸು ಅಲ್ಲಿ ಮದ್ವೆ ನಡೆಯುತ್ತೆ. ಸೊ ನಾವು ಹೋಗೋವಷ್ಟ್ರಲ್ಲಿ ಶಾಸ್ತ್ರಕ್ಕೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ನಮಿಗೋಸ್ಕರನೇ ಕಾಯ್ತಾ ಇದ್ರು. ನಮ್ ಹುಡ್ಗ ಹುಡುಗಿದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಶಾಸ್ತ್ರಗಳನ್ನೆಲ್ಲ ನೋಡ್ಬೋದು. ಇನ್ನು ನಮ್ ಮಂಗ್ಳೂರ್ ಕಡೆಗೂ ಬೆಂಗಳೂರ್ ಕಡೆಗೂ ತುಂಬಾನೇ ವ್ಯತ್ಯಾಸ ಇದೆ ಬಿಡಿ. ಅಲ್ಲಿನ ಶಾಸ್ತ್ರಕ್ಕೂ ಇಲ್ಲಿನ ಶಾಸ್ತ್ರಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇಲ್ಲಿ ಹುಡುಗಿ ಮನೆಯವರು ಯಾವ್ಯಾವ ಶಾಸ್ತ್ರನ ಮಾಡ್ಕೋಬೇಕು ಅದಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ ನ ಮಾಡ್ಕೋತಾ ಇದ್ರು. ನಮಗೆ ಇವ್ರ ಶಾಸ್ತ್ರಗಳೆಲ್ಲ ಅಷ್ಟೊಂದು ಗೊತ್ತಿಲ್ದಿರೋ ಕಾರಣ ಯಾವ ತರ ಶಾಸ್ತ್ರ ಇರುತ್ತಪ್ಪ ಅಂತ ಹೇಳಿ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಕೂತಿದ್ವಿ. ಎಕ್ಸಾಕ್ಟ್ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಯಾವ ತರ ಶಾಸ್ತ್ರಗಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ನಮಗೆ ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾಸೇ ಇಲ್ಲ. ಸೊ ನೆಕ್ಸ್ಟ್ ಏನು ಅಂತ ತುಂಬಾನೇ ಕ್ಯೂರಿಯಸ್ ಆಗಿ ಎಲ್ಲಾರು ಕಾಯ್ತಾ ಇದ್ವಿ. ಇನ್ನು ನಾವು ಕಾಯ್ತಿದ್ದ ಕ್ಷಣ ಬಂದೇ ಬಿಟ್ಟು. ಸ್ಟೆಪ್ ಶಾಸ್ತ್ರಗಳೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಗೆ ಹಳದಿ ಶಾಸ್ತ್ರ ಇತ್ತು. ಸೊ ಹಾಗಾಗಿ ಎಲ್ಲಾರು ಹಳದಿ ಕಲರ್ ಡ್ರೆಸ್ ಹಾಕೊಂಡು ರೆಡಿ ಆದ್ವಿ. ಅಂತೂ ಸೂಪರ್. Guys, come on! Josh!
ಪಾಪ ಕಣ್ಣುಗಳ ಕಣ್ಣು ಹುಷಾರು ಮೇಡಮ್, ಕಣ್ಣು ಏನಂಚೂರು ಶಾಸ್ತ್ರ ಮುಗಿಸ್ಕೊಂಡು ಬೇಗ ಬೇಗ ಎಲ್ಲ ರೆಡಿಯಾಗಿ ಮತ್ತೆ ಹಾಲ್ ಕಡೆಗೆ ಬಂದ್ವಿ. ಅಲ್ಲಿ ನಮ್ ಹುಡುಗನಿಗೆ ವೆಲ್ಕಮಿಂಗ್ ನ ಸಪರೇಟ್ ಆಗಿ ಅರೇಂಜ್ ಮಾಡಿದ್ರು. ಹುಡುಗಿಗೆ ಮುತ್ತೈದೆ ಅಂದ್ರೆಲ್ಲ ಆಶೀರ್ವಾದ ಎಲ್ಲ ಮಾಡಿ ಆದ್ಮೇಲೆ ಇನ್ನು ನೆಕ್ಸ್ಟ್ ಡೇಗೆ ಎಲ್ಲಾರು ರೆಡಿ ಆದ್ವಿ. ಇನ್ನು ಫೈನಲ್ ಆಗಿ ನೆಕ್ಸ್ಟ್ ಡೇ ಇದ್ದಿದ್ದೆ ಮದುವೆ. ಹೊರಗಡೆ ಅಂತೂ ರಿಯಲ್ ಫ್ಲವರ್ಸ್ ಇಂದ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಏನೇ ಆದ್ರೂನು ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಗಿಂತ ರಿಯಲ್ ಫ್ಲವರ್ಸ್ ನ ನೋಡ್ತಾ ಇದ್ರೆ ಮನ್ಸಿಗೇನೋ ಎಲ್ಲಿಲ್ಲದ ಆನಂದ. ಎಂಟ್ರೆನ್ಸ್ ಅಲ್ಲೇ ನಮ್ ಗಣೇಶ ಬೇರೆ. ಎಲ್ಲಾ ಒಳ್ಳೇದಾಗ್ಲಿ ಅನ್ನೋ ಸೂಚನೆನೂ ಕೊಡ್ತಾ ಇದ್ರು. ಇನ್ನು ಫ್ಲವರ್ಸ್ ಅರೇಂಜ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು.
ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನೋವಷ್ಟು ಖುಷಿ ಕೊಡ್ತಾ ಇತ್ತು. ಹೊರಗಡೆ ಇಷ್ಟೆಲ್ಲ ಆದ್ರೆ ಇನ್ನು ತಾಳಿ ಕಟ್ಟೋ ಮಂಟಪ ಅಂತೂ ಸೂಪರೋ ಸೂಪರ್. ನೀರು, ಅದ್ರ ಮಧ್ಯದಲ್ಲಿ ಮಂಟಪ, ಅದ್ರಲ್ಲಿ ನಮ್ ಹುಡ್ಗ ಹುಡ್ಗಿ. ಅರೇಂಜ್ಮೆಂಟ್ ಎಲ್ಲ ತುಂಬಾನೇ ಡೀಸೆಂಟ್ ಆಗಿ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನೋಡಕ್ಕೆ. ಮದ್ವೆ ಅನ್ನೋದು ಲೈಫಲ್ಲಿ ಒಂದ್ಸಲ ನಡೆಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಲ್ವಾ. ಸೊ ಅದನ್ನ ಇವರು ತುಂಬಾನೇ ಅರ್ಥ ಮಾಡ್ಕೊಂಡು ಖುಷಿಯಲ್ಲಿ ಈ ಫಂಕ್ಷನ್ ನ ನಡೆಸ್ತಾ ಇದ್ದಾರೆ. ಇನ್ನು ತಾಳಿ ಕಟ್ಟೋ ಮಂಟಪದ ಹಿಂದೆ ತುಂಬಾ ಸುಂದರವಾದ ಫೌಂಟೇನ್ ಇತ್ತು. ನಮ್ಮದ್ರಲ್ಲಿ ಮದುವೆ ಹುಡುಗಿನ ವೆಲ್ಕಮಿಂಗ್ ಮಾಡ್ತಾರೆ, ಅಂದ್ರೆ ದಿಬ್ಬನ ಎದುಕೊನ್ನ ಅಂತ ಒಂದು ಶಾಸ್ತ್ರ ಮಾಡ್ತಾರೆ. ಅದನ್ನ ಇಲ್ಲಿ ಮಾಡಕ್ಕೋಸ್ಕರ ನಾವು ಬೇಗ ರೆಡಿಯಾಗಿ ಬಂದಿದ್ವಿ. ಅಂದ್ರೆ ಎಕ್ಸಾಕ್ಟ್ಲಿ ಮದುವೆಗೆ ಹೇಗ್ ರೆಡಿ ಆಗ್ಬೇಕು ಹಾಗೆ ರೆಡಿ ಆಗಿರ್ಲಿಲ್ಲ. ಸ್ವಲ್ಪ ಹಾಗೆ ಸೀರೆ ಎಲ್ಲ ಉಟ್ಕೊಂಡು ಶಾಸ್ತ್ರಕ್ಕೋಸ್ಕರ ಬಂದಿದ್ವಿ. ಇನ್ನು ನೆಕ್ಸ್ಟ್ ಇನ್ನೊಂದ್ ರೌಂಡ್ ಹೋಗಿ ರೆಡಿ ಆಗೋಣ ಅಂತ ಹೇಳಿ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ವಿ. ಮೊದ್ಲಿಗೆ ಹುಡುಗಿ ಕಡೆಯವರಲ್ಲಿ ನಾಂದಿ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಆ ಶಾಸ್ತ್ರ ಮಾಡಿದಾದ್ಮೇಲೆ ಈ ಶಾಸ್ತ್ರನ ಮಾಡೋಣ ಅಂತ ಹೇಳಿ ನಾವು ಹಾಗೆ ವೇಟ್ ಮಾಡ್ತಾ ಇದ್ವಿ. ಹುಡುಗಿ ಕಡೆಯವರದ್ರಲ್ಲಿ ಸ್ಟಾರ್ಟಿಂಗ್ ಅವ್ರದ್ದು ನಾಂದಿ ಶಾಸ್ತ್ರ ಅಂತ ಮಾಡ್ತಾರೆ, ಅಂದ್ರೆ ಮದುವೆಯ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಅದಾದ್ಮೇಲೆ ಈಗ ನಮ್ ಶಾಸ್ತ್ರಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಶಾಸ್ತ್ರಕ್ಕೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದ್ ಕಡೆಯಿಂದ ಹುಡುಗಿ ಕಡೆಯವ್ರು ನಿಂತ್ರೆ ಇನ್ನೊಂದ್ ಕಡೆಯಿಂದ ಹುಡುಗನ್ ಕಡೆಯವರು. ನಮ್ ಮನೆಗ್ ಬರೋ ಸೊಸೆನ ನಾವೇ ಫಸ್ಟ್ ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ಕಾದ್ವಿ. ಮದುಮಗಳನ್ನ ವೆಲ್ಕಮಿಂಗ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ಗೆ ಅವಳಿಗೆ ಹೂ ಮತ್ತೆ ಸೀರೆ ಕೊಡೋ ಶಾಸ್ತ್ರ, ಅಂದ್ರೆ ಧಾರೆ ಸಾರಿ ಅದ್ರ ಜೊತೆಗೆ ಹೂನ ಕೊಡೋ ಶಾಸ್ತ್ರ. ನಮ್ಮದ್ರಲ್ಲಿ ಅತ್ತೆ ಸೊಸೆಗೆ ಈ ಶಾಸ್ತ್ರನ ಮಾಡ್ತಾರೆ. ಈ ಹೂ ಮತ್ತೆ ಸಾರಿನ ಕೊಟ್ಟಿದ್ ಆದ್ಮೇಲೆ ಇದೇ ಸಾರಿನ ಉಟ್ಕೊಂಡು ಅದೇ ಹೂನ ಮುಟ್ಕೊಂಡು ಅವಳು ಹಸೆ ಮನೆ ಮೇಲೆ ಬರ್ತಾಳೆ. ಇನ್ನು ಮಾಮೂಲಾಗಿ ಹೂ ಮತ್ತೆ ಸೀರೆನ ತಗೊಂಡಿದ್ ಆದ್ಮೇಲೆ ಅಲ್ಲಿ ಯಾರ್ಯಾರಿರ್ತಾರ ನೋಡಿ ಗುರು ಹಿರಿಯರು ಅಂತ ಹೇಳ್ಬಿಟ್ಟು ಅವರ ಆಶೀರ್ವಾದನೆಲ್ಲ ಹುಡುಗಿ ತಗೋತಾಳೆ. ನಮ್ ಹಿರಿಯರ್ ಮಾಡಿರೋ ಶಾಸ್ತ್ರಗಳು ತುಂಬಾನೇ ಚಂದ ಅಲ್ವಾ. ಹೂ ಸಾರಿ ಎಲ್ಲ ತಗೊಂಡಾದ್ಮೇಲೆ ಅದೇ ಸೀರೆನ ಉಟ್ಕೊಂಡು ನಮ್ ಹುಡುಗಿ ರೆಡಿಯಾಗಿ ಬಂದ್ಲು. ಅದ್ರ ಜೊತೆಗೆ ನಾವುನು ಬೇಗ ತಿಂಡಿ ತಿನ್ಕೊಂಡು ನಮ್ ಹುಡ್ಗ ತಾಳಿ ಕಟ್ಟೋದ್ನ ನೋಡಕ್ ಬಂದ್ವಿ.
ತಾಳಿ ಕಟ್ಟಿದ್ದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೆಲವು ಶಾಸ್ತ್ರಗಳಿರ್ತಾವಲ್ಲ, ಸೊ ಹಾಗಾಗಿ ಒಂದೊಂದಾಗಿ ಶಾಸ್ತ್ರಗಳು ಸ್ಟಾರ್ಟ್ ಆಯ್ತು. ಎಕ್ಸಾಕ್ಟ್ಲಿ ಶಾಸ್ತ್ರ ಏನು ಅಂತ ನಮಗೆ ಗೊತ್ತಿಲ್ಲ, ನಾವು ಜಸ್ಟ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಶಾಸ್ತ್ರಗಳೆಲ್ಲ ಒಂದ್ ಕಡೆ ಆದ್ರೆ ಈ ಶಾಸ್ತ್ರ ಮುಖಾಂತರ ನಮ್ ಹುಡ್ಗ ಹುಡ್ಗಿ ಈಗ ಗಂಡ ಹೆಂಡತಿ ಆದ್ರಲ್ವಾ, ಸೊ ಅದು ಇನ್ನೊಂದ್ ಕಡೆ ತುಂಬಾನೇ ಖುಷಿ ಕೊಡ್ತಾ ಇತ್ತು. ಈ ಟೈಮಲ್ಲಂತೂ ಆ 2 ಮನ್ಸಿಗೆ ಅದೆಷ್ಟು ಖುಷಿಯಾಗಿದ್ಯೋ ಅವ್ರಿಗೆ ಗೊತ್ತು. ಸನದಾಚರಣ ಗುಣಸಂಪನ್ನ ಕೀರ್ತಿ ಸಂಪನ್ನ ಅಷ್ಟೈಶ್ವರ್ಯ ಸಂಪನ್ನ ಭೋಗ ಸಂಪನ್ನ ಲೋಲ ಸಂಪನ್ನ ಇಂದು ಸಂಪನ್ನ ಸ್ವರಾಜ್ ಸ್ವರಾಜ್ ಅವರೇ ನಮ್ಮ ಉಪ್ಪಿನಾನೆಗೂ ನಿಮ್ಮ ಪಪ್ಪಿನಾನೆಗೂ ಬೆಳೆ ಕುದ್ರಲ್ಲ. ನಮ್ಮ ಉಪ್ಪಿಲ್ಲ ಅಂದ್ರೆ ನಿಮ್ಮ ಪಪ್ಪು ಬರೀ ಸೊಪ್ಪಿಗೆ ಕೊಟ್ಟಿಯಲ್ಲ. ಎನ್ನರಸಿ ಎನ್ನರಸಿ ಪಟ್ಟದ ರಸಿ ಪ್ರಾಣದ ರಸಿ ಪ್ರಾಣಕಾತೆ ಮನಮೋಹನಾಗಿ ಅತ್ತೆ ಮಗಳೇ ತಿಂಚೆಟ್ಟೆ ಮಾವಿನ ಮಗಳೇ ಮಲ್ಲಿಗೆ ಅರಳೆ ಅನ್ನದಾಚರನ್ನೇ ಗುಣಸಂಪನ್ನೆ ಕೀರ್ತಿ ಸಂಪನ್ನೆ ಅಷ್ಟೈಶ್ವರ್ಯ ಸಂಪನ್ನೆ ಭೋಗ ಸಂಪನ್ನೆ ಯೋಗ ಸಂಪನ್ನೆ ನವ್ಯ ನನ್ನ ಪಪ್ಪನಾಣೆಗೂ ನಿನ್ನ ಉಪ್ಪನಾಣೆಗೂ ಬೆಲೆ ಬಿದ್ದರಲ್ಲ. ನನ್ನ ಪಪ್ಪಿಲ್ಲ ಅಂದರೆ ನಿನ್ನ ಉಪ್ಪಿಲ್ಲ, ನಿನ್ನ ಉಪ್ಪಿಲ್ಲ ಅಂದರೆ ನನ್ನ ಪಪ್ಪು. ಎರಡೂ ಸೇರಿದ್ರೆ ಸಂಸಾರ. ಈ ಸಾರಕ್ಕೆ ಸಂ ಬೀಳಬೇಕು, ಗೊತ್ತಾಯ್ತಾ? ಆವಾಗಲೇ ಸಂಸಾರ ಅನ್ಸ್ಕೊಳ್ಳೋದು. ಇಬ್ಬರು ನಗನಗ್ತಾ 100 ವರ್ಷ ಸುಖವಾಗಿ ಸಂತೋಷವಾಗಿ ಆನಂದ. ಚತುರ್ಥಸ್ಥಾನೇ ಸ್ಥಾನೇ ತೋ ಚತುರ್ಥಸ್ಥಾನೇ ಸ್ಥಾನೇ ತೋ ಪಂಚಮಸ್ಥಾನೇ ಸ್ಥಾನೇ ತೋ ಪಂಚಮಸ್ಥಾನೇ ಸ್ಥಾನೇ ತೋ ಸ್ಥಾನೇ ಸ್ಥಾನೇ ತೋ ಸಪ್ತಮಸ್ಥಾನೇ ಸ್ಥಾನೇ ತೋ Okay, ready? 3, 2, 1, go! ಇನ್ನು ತಾಳಿ ಕಟ್ಟಿದ್ದು ಶಾಸ್ತ್ರ ಎಲ್ಲ ಆದ್ಮೇಲೆ ಆಗಿದ ತಕ್ಷಣ ಇನ್ನು ಮನೆ ತುಂಬಿಕೊಡೋ ಶಾಸ್ತ್ರ ಬೇಗ ಮಾಡಿ ಇನ್ನು ನೈಟ್ ರಿಸೆಪ್ಷನ್ಗೆ ರೆಡಿ ಆಗ್ಬೇಕಲ್ಲ, ಸೊ ಹಾಗಾಗಿ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮಧು ಮಕ್ಕಳಿಗೆ ಇಬ್ಬರಿಗೂ ಕೆಂಪಾರತಿ ಮಾಡಿ ದೃಷ್ಟಿನೆಲ್ಲ ನಿವುಳ್ಸಿ ಅದಾದ್ಮೇಲೆ ಅವಳ ಮನೆ ಒಳಗಡೆ ಕರ್ಕೋಬೇಕಲ್ವಾ, ಸೊ ಅದಕ್ಕೇನೇನ್ ಬೇಕು ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ರು. ಶಾಸ್ತ್ರಗಳೆಲ್ಲ ಒಂದರಿಂದ ಒಂದು ಇರೋದ್ರಿಂದ ಬೇಗ ಬೇಗ ಎಲ್ಲದಕ್ಕೂ ರೆಡಿ ಮಾಡ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ಬೇಗ ಮನೆಗೆ ಬಂದು ಅಲ್ಲಿ ಈ ಶಾಸ್ತ್ರ ಏನಿದೆ ಅದನ್ನ ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ರಿಸೆಪ್ಷನ್ಗೆ ಏನ್ ಬೇಕು ಅದಕ್ಕೆ ರೆಡಿ ಆದ್ರು. ತಾಳಿ ಕಟ್ಟಿದ್ದು ಆಯ್ತು, ಶಾಸ್ತ್ರಗಳು ಆಯ್ತು, ಎಲ್ಲಾನು ಆಯ್ತು. ಇನ್ನು ನೆಕ್ಸ್ಟ್ ಅವತ್ತೇ ನೈಟು ರಿಸೆಪ್ಷನ್ಗೆ ನಮ್ ಹುಡ್ಗ ಹುಡುಗಿ ಸೂಪರ್ ಆಗಿ ರೆಡಿ ಆಗಿದ್ದು ಆಯ್ತು, ಆನ್ ಸ್ಟೇಜ್ ಬಂದಿದ್ದು ಆಯ್ತು. ನೆಕ್ಸ್ಟ್ ಹೊರಗಡೆ ಅಂತೂ ಸೂಪರ್ ಆಗಿರೋ ಸ್ನಾಕ್ಸ್ ಅದು ಇದು ಅಂತ ಎಲ್ಲಾನು ಇತ್ತು. ಬಂದಿರೋ ಗೆಸ್ಟ್ ಗಳ ರಿಫ್ರೆಶ್ಮೆಂಟ್ಗೋಸ್ಕರ ಹೊರಗಡೆನೆ ಎಲ್ಲ ಅರೇಂಜ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಬೇಕಾಗಿರೋ ಜ್ಯೂಸ್ ಆಗ್ಲಿ ಸ್ನಾಕ್ಸ್ ಆಗ್ಲಿ ಎಲ್ಲಾನು ಹೊರಗಡೆನೆ ಅರೇಂಜ್ ಮಾಡಿದ್ರು. ಇನ್ನು ಒಳಗಡೆ ಓಪನ್ ಸ್ಟೇಜ್ ಅಲ್ಲಿ ಸೀಟ್ ಅರೇಂಜ್ಮೆಂಟ್ ನ ಎಲ್ಲ ಮಾಡಿ ವಿಶಿಂಗಿಗೋಸ್ಕರ ಹುಡ್ಗ ಹುಡ್ಗಿನ ಸ್ಟೇಜ್ ಮೇಲೆ ನಿಲ್ಸಿದ್ರು. ನನಗಂತೂ ಈ ಇಡೀ ಈವೆಂಟ್ ಅಲ್ಲಿ ಇದಂತೂ ತುಂಬಾನೇ ಇಷ್ಟ ಆಗಿರೋದು ಅಂತ ಹೇಳ್ಬೋದು. ಇನ್ನು ಈ ರಿಸೆಪ್ಷನ್ಗೆ ನನ್ನ ಫೇವ್ರೆಟ್ ವಿ ಮನೋಹರ್ ಸರ್ ಕೂಡ ಬಂದಿದ್ರು. ಒಬ್ಬೊಬ್ರಾಗೆ ವಿಶ್ ಮಾಡಕ್ಕೋಸ್ಕರ ಸ್ಟೇಜ್ ಮೇಲೆ ಹೋಗ್ತಾನೆ ಇದ್ರು. ಇನ್ನು ನಾವು ಫ್ಯಾಮಿಲಿ ಅಲ್ವಾ, ಸೊ ಮುಂದೆನೆ ಕೂತ್ಕೊಂಡು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದ್ವಿ. ನನ್ ಕಸಿನ್ಸ್ ಅಂತೂ ಎಲ್ಲಿ ಹೋದ್ರು ಅಷ್ಟೇ, ಅವ್ರು ಫನ್ ಮಾಡ್ದೆ ಬಿಡಲ್ಲ. ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡೆಲ್ಲ ಆಗಿದ್ದಾದ್ಮೇಲೆ ನೆಕ್ಸ್ಟ್ ನಾವು ವಿಶ್ ಮಾಡೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೋದ್ವಿ. ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ ಹುಡುಗನ್ಗೋಸ್ಕರ ನಾವೊಂದ್ ಪ್ರೆಸೆಂಟೇಶನ್ ನ ತಗೊಂಡಿದ್ವಿ. ಅಂದ್ರೆ ನಮ್ಮ ಅಣ್ಣ ಒಂದ್ ಉಂಗ್ರ ಹಾಗೆ ನಾನು ಒಂದ್ ಉಂಗ್ರ ಹಾಕ್ಬೇಕು ಅಂತ ಇದ್ವಿ. ಸೊ ಅವನಿಗೆ ಅದನ್ನ ಪ್ರೆಸೆಂಟ್ ಮಾಡಿದ್ದಾದ್ಮೇಲೆ ಎಲ್ಲಾರು ಹಾಗೆ ಫೋಟೋ ತಗೋಸ್ಕೊಂಡ್ ಬಂದ್ವಿ.
ಮಾಡಿದ್ದೆಲ್ಲ ಆದ್ಮೇಲೆ ಇನ್ನು ನಾವು ಸ್ವಲ್ಪ ಹೊರಗಡೆ ಹಾಗೆ ರೌಂಡ್ಸ್ ಹೋಗಿ ಬರೋಣ ಅಂತ ಬಂದ್ವಿ. ಅಲ್ಲಿ ಬಂದಾಗ ನಮಗ್ ಚಾಟ್ಸ್ ಆಗ್ಲಿ ಎಲ್ಲಾನು ಇತ್ತಾ, ಸೊ ಒಂದೊಂದಾಗೆ ಟ್ರೈ ಮಾಡಿದ್ವಿ. ಇಷ್ಟು ದಿವಸ ನಾವು ಬೇರೆ ತರ ಇವೆಂಟ್ ನ ನೋಡ್ತಾ ಇದ್ವಿ. ಈ ಬೆಂಗಳೂರು ಕಡೆ ಯಾವ ತರ ಮದ್ವೆ ಆಗುತ್ತೆ ಇವೆಲ್ಲ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಆಗಿ ಚೇಂಜಸ್ ಇತ್ತು. ಈ ಮದ್ವೆಲಂತೂ ಪ್ರತಿ ಒಂದ್ ಕ್ಷಣನೂ ತುಂಬಾನೇ ಡಿಫ್ರೆಂಟ್ ಆಗಿ ನಮಗ್ ಫೀಲ್ ಆಯ್ತು. ನಿಜ ಹೇಳ್ಬೇಕು ಅಂತಾದ್ರೆ ತುಂಬಾನೇ ಖುಷಿ ಅನ್ನಿಸ್ತು. ಇನ್ನು ನನ್ ಫೇವ್ರೆಟ್ ಪೋಲಾರ್ ಬೇರ್ ಕೂಡ ಇತ್ತು, ಅದನ್ನು ಟ್ರೈ ಮಾಡ್ಬೇಕಲ್ವಾ, ಸೊ ಒಂದೊಂದಾಗೆ ಟ್ರೈ ಮಾಡ್ತಾ ಬಂದ್ವಿ. ಇನ್ನು ಮದ್ವೆ ಅಂದ್ರೆ ಬರೀ ಸ್ನಾಕ್ಸ್ ಅಷ್ಟೇ ಅಲ್ಲ, ಊಟನೂ ಇರುತ್ತಲ್ವಾ. ಊಟ ಅಂತೂ ಪ್ರತಿ ಒಂದ್ ಊಟನೂ ಸೂಪರ್ಬ್ ಆಗಿತ್ತು. ಇನ್ನು ನಮಿಗಂತೂ ಈ ಸ್ನಾಕ್ಸ್ ತಿಂದೆ ಹೊಟ್ಟೆ ತುಂಬೋಗಿತ್ತು. ಇವೆಲ್ಲ ಮುಗಿಸ್ಕೊಂಡು ಇನ್ನೇನ್ ಫಂಕ್ಷನ್ ಎಲ್ಲ ಮುಗ್ದೋಯ್ತು. ಲಾಸ್ಟ್ ಬಂದಿದ್ದು ಬೀಗ್ರೂಟ. ಬೀಗ್ರೂಟ ಅಂತೂ ಸ್ವಲ್ಪ ಲೇಟ್ ಆಗಿ ಇದ್ದಿದ್ರಿಂದ ನಾವು ಈ ಸಲ ಬೀಗ್ರೂಟನ ಅಟೆಂಡ್ ಮಾಡ್ತಾ ಇಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ತಮ್ಮನ ಮದುವೆಯ ಸಂಭ್ರಮ ಆಗಿತ್ತು. ಈ ಮದುವೆಲಂತೂ ಎಲ್ಲಾ ಫ್ಯಾಮಿಲಿ ಸೇರ್ಕೊಂಡು ಒಂದು ತುಂಬು ಸಂಸಾರದ ಸಂಭ್ರಮದ ದಿನ ಆಗಿತ್ತು. ಈ ವಿಡಿಯೋ ಅಂತೂ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾದ್ರೆ ನನ್ನ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.